ಬೆಂಗಳೂರಿನಲ್ಲಿ ಮಳೆಗಾಲದ ವೇಳೆ ಸದಾ ಸನ್ನದ್ಧರಾಗಿರಲು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮುಂಗಾರು ಮಳೆ ಆರಂಭವಾಗುತ್ತಿದ್ದು ನಗರದಲ್ಲಿ ಸಂಭವನೀಯ ಪ್ರವಾಹ, ಮಳೆ ಅನಾಹುತಗಳು ತಡೆಗಟ್ಟಲು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಇಂದು ವಿಕಾಸಸೌಧದಲ್ಲಿ ವಿವಿಧ ಇಲಾಖೆಗಳ ಜೊತೆ ಸಭೆ ನಡೆಸಿದ್ರು. ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ರಸ್ತೆಗಳೆಲ್ಲವೂ ಕೂಡ ಪ್ರವಾಹದ ಪರಿಸ್ಥಿತಿಗೆ ಸಿಲುಕ್ತವೆ. ಸಾಕಷ್ಟು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹಲವಾರು ಕಡೆ ಕರೆಂಟ್ ಬಂದಾಗತ್ತೆ. ಯಥೇಚ್ಛವಾಗಿ ಮಳೆ ಬಂದ್ರಂತೂ ರಾಜಕಾಲುವೆ ನೀರು ಯಾವ ಬಡಾವಣೆಗೆ ನುಗ್ಗುತ್ತೆ, ಯಾರ ಮನೆಗೆ ನುಗ್ಗುತ್ತೆ, ಎಷ್ಟೊತ್ತಿಗೆ ನುಗ್ಗುತ್ತೆ, ಹೆಂಗಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಇಂಥ ಹಲವಾರು ಪರಿಸ್ಥಿತಿಗಳು ಸಹಜವಾಗಿ ಮಳೆಗಾಲದ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಉಲ್ಬಣ ಆಗುತ್ತೆ. ವಿಶೇಷವಾಗಿ ಈ ಸಣ್ಣ ಪ್ರಮಾಣದ ಮಳೆ ಬಂದರೆ ಸಾಕು, ಸಾಕಷ್ಟು ಹೊಡೆತವನ್ನು ಇತ್ತೀಚೆಗೆ ಬೆಂಗಳೂರು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ರಾಜಕಾಲುವೆಗಳು ಕೂಡ ಒತ್ತುವರಿ ಆಗಿರೋದ್ರಿಂದ, ರಸ್ತೆಗಳ ಅವೈಜ್ಞಾನಿಕ ನಿರ್ಮಾಣದಿಂದ ಮತ್ತು ರಸ್ತೆಗಳಲ್ಲಿ ಸರಿಯಾಗಿ ಗುಂಡಿ ಮುಚ್ಚದ ಕಾರಣ, ಇನ್ನು ಕೆಲವೊಂದಷ್ಟು ಅಂಡರ್ ಪಾಸ್ ಸೇತುವೆಗಳೇನಿದ್ದಾವೆ ಅವು ಕೂಡ ಅವೈಜ್ಞಾನಿಕವಾಗಿರೋದ್ರಿಂದ ಯಾವಾಗ ಎಲ್ಲಿ ಯಾವ ರೀತಿ ನೀರು ನುಗ್ಗುತ್ತೆ, ಯಾವ ರೀತಿ ಅನಾಹುತ ಆಗುತ್ತೆ ಅಂತ ಹೇಳೋದಕ್ಕೂ ಅಸಾಧ್ಯ ಆಗುವಂಥ ಪರಿಸ್ಥಿತಿ ಇರೋದ್ರಿಂದ ಸದ್ಯ ತುಷಾರ್ ಗಿರಿನಾಥ್ ಅವರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಪರವಾಗಿಲ್ಲ, ಈ ಸರಿ ಸ್ವಲ್ಪ ಮಳೆ ಬರೋಕ್ಕೂ ಮುನ್ನ ಅವ್ರಿಗೇನೋ ಒಂಚೂರು ದೇವ್ರು ಬುದ್ಧಿ ಕೊಟ್ಟಿದ್ದಾನೆ. ನಾವಾದರೂ ಅಲರ್ಟ್ ಆಗಿರೋನು, ಸರ್ಕಾರ ಹೆಂಗೋ ಇಡೀ ವ್ಯವಸ್ಥೆನ ಹಾಳು ಮಾಡಿದೆ ಅಂತೇಳಿ. BBMP ಯಾಕೆಂದರೆ ಇಮಿಡಿಯೇಟಾಗಿ BBMPಗೆ ಜನ ಇಡೀ ಶಾಪ ಆಗ್ತಾರೆ. ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತಿದ್ದಾರೆ BBMP ಅಧಿಕಾರಿಗಳೇನು ಕತೆ ಕಾಯ್ತಿದ್ದಾರೆ ಅಂತ. ಸೊ ಸದ್ಯ ಅದರಿಂದ ಪಾರಾಗೋಕ್ಕೆ ತುಷಾರ್ ಗಿರಿನಾಥ್ ಇವತ್ತು ತಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಎಚ್ಚರದಿಂದ ಇರಿ, ಎನಿ ಟೈಮ್ ಏನೇ ಸಂದರ್ಭಗಳಲ್ಲಿ ಎಲ್ಲರೂ ಕಾರ್ಯೋನ್ಮುಖ ಆಗಬೇಕು. ಆ ನಿಟ್ಟಿನಲ್ಲಿ ಈಗಲಿಂದಲೇ ಸಿದ್ಧತೆ ಮಾಡಿಕೊಳ್ಳಿ. ಮಳೆ ಬಂದು ಹೆಚ್ಚಿನ ನೀರು ನಿಂತ್ಕೊಂಡಂಥ ಜಾಗಗಳಲ್ಲಿ ಯಾವ ರೀತಿಯಾಗಿ ತೆರವು ಕಾರ್ಯಾಚರಣೆ ಇರಬೇಕು, ಮತ್ತು ಎಲ್ಲಾದರೂ ಕರೆಂಟು ಸಮಸ್ಯೆಗಳಾಗಬಹುದು, ಅವುಗಳನ್ನು ಕೂಡ ಎಚ್ಚರದಿಂದ ನೋಡ್ಕೊಳ್ಳಿ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ದಂಗೆ ನೋಡ್ಕೊಳ್ಳಿ. ಇವೆಲ್ಲ ಒಂದಷ್ಟು ಮಾನದಂಡಗಳನ್ನು ಸದ್ಯ